கிட்ட பயந்த மாதிரி, டாக்டர் கிட்ட பேஷண்ட் மாதிரி, இப்படி ரோடு மாதிரி இனிமே எனக்கு 3 முகம் இல்ல, ஒரே முகம்தான். ಸ್ನೇಹಿತರೆ, ಒಂದು ಕಲ್ಲು ರಸ್ತೆಯಲ್ಲಿ ಬಿದ್ದಿರತ್ತೆ. ಅದನ್ನು ತಂದು ಕೆತ್ತಿ 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 ಒಬ್ಬ ಶಿಲ್ಪಿ ಅದಕ್ಕೊಂದು ರೂಪ ಕೊಡ್ತಾನೆ. ಆ ತುಳ್ಕೊಂಡು ಓಡಾಡ್ತಿದ್ದ ಕಲ್ಲು ಒಂದು ಶಿಲೆ ಆಗತ್ತೆ, ದೇವರಾಗತ್ತೆ. ಅದೇ ತುಳ್ಕೊಂಡು ಓಡಾಡ್ತಿದ್ದ ಜನ ಅದನ್ನು ಪೂಜೆ ಮಾಡೋ ಹಾಗಾಗತ್ತೆ. ಅದನ್ನು ಕೆತ್ತಿದಂಥ ಶಿಲ್ಪಿ ಮಾತ್ರ ದೂರದಲ್ಲಿ ಎಲ್ಲೋ ಕೂತ್ಕೊಂಡು ಇನ್ನೊಂದು ಕಲ್ಲನ್ನು ಕೆತ್ತಿರ್ತಾನೆ. ನೀವಿವತ್ತು ಯಾವುದೇ ಉದ್ಯಮಿ ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಏನು ಬೇಕಾದರೂ ಆಗಿರ್ಬೋದು. ಆದರೆ ನಮ್ಮನ್ನು ಕೆತ್ತಿದಂಥ ಶಿಲ್ಪಿಗಳು ಶಿಕ್ಷಕರು ಮಾತ್ರ. ಜಗತ್ತಿನಲ್ಲಿ ಯಾರ್ಯಾರನ್ನ ಏನೇನೋ ಮಾಡಿ ಅವರು ಅವರಾಗೆ ಉಳ್ಕೊಳ್ಳೋ ಏಕೈಕ ಜೀವ ಅಂದರೆ ಅದು ಗುರು ಮಾತ್ರ. Any more questions? Thank you. ಕಿವಿ ಮಾತೊಂದು ಹೇಳೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು, ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೇ ಸಾಗು ನಿ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು. ನಿಮ್ಮ ಮಕ್ಕಳಲ್ಲಿ ಒಬ್ಬ ಮ್ಯೂಸಿಷಿಯನ್ ಇದ್ದಾನೆ, ಅವನಿಗೆ ಮ್ಯಾಥ್ಸ್ ಮುಖ್ಯ ಅಲ್ಲ. ಒಬ್ಬ ಆಂಟ್ರಪ್ರನರ್ ಇದ್ದಾನೆ, ಅವನಿಗೆ ಇಂಗ್ಲಿಷ್ ಲಿಟ್ರೇಚರ್ ಅವಶ್ಯಕತೆ ಇಲ್ಲ. ಒಬ್ಳು ಡಾನ್ಸರ್ ಇದ್ದಾಳೆ, ಅವಳು ಕೆಮಿಸ್ಟ್ರಿ ಬೇಕಾಗಿಲ್ಲ. ನಿಮ್ಮ ಮಕ್ಕಳಲ್ಲಿ ಅಥ್ಲೆಟ್ಸ್ ಇದ್ದಾರೆ, ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಬೇಕು, ಫಿಸಿಕ್ಸ್ ಅಲ್ಲ. ನೀವು ನಂಬಿರೋದು ನೀವು ನಿಮ್ಮ ಮಕ್ಕಳ ಮೇಲೆ ಹೇರಿರೋ ಕನಸನ್ನ, ನಾನು ನಂಬಿರೋದು ಅವ್ರು ಕಂಡಿರೋ ಕನಸನ್ನ. ಬಾಗಿಲಿನಾಚೆಗೆ ತಾ ಬಂದು ಕೂಗಿದೆ ಬಾಳು ಬಾಯೆಂದು, ಸಂತಸದಿಂದ ಓ ಎಂದು ಓಡಲೇಬೇಕು ನೀನೆಂದು. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆಂದು, ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು. ಕಿವಿ ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು, ನಿನ್ನೆ ಈಗಿಲ್ಲ ನಡೆಯು ತಿಳಿದಿಲ್ಲ, ಬಾಳಲೇಬೇಕೆಂದು. ಎಲ್ರಿಗೂ ದೇವ್ರು ಏನಾದ್ರೂ ಒಂದು ಶಕ್ತಿ ಕೊಟ್ಟಿರ್ತಾನೆ ಸರ್. ಟೀಚರ್ಸ್ ಆಗಿ ನಾವು ಅದನ್ನು ಹುಡುಕಿ ಬೆನ್ ತಟ್ಟಿ ಹೊರಗೆ ತರಬೇಕು. ಈ ಮೋಡ ನಗುವ
ಸಂಗೀತ ಹಾಡಲೇಬೇಕು ನೀನೇ ಮಿಂಚುವ ಅಲೆಗ यहाँ हर कदम कदम पे धरती बदले रंग मैं जहाँ रहूं जहाँ मैं याद रहे तू यहाँ की बोली में रंगोली सात रंग एहसास थोड़ा तो जगाए अपने दिलों में क्या नाम है अपना जहाँ में खड़े हैं कहाँ पे हमें जाना कहाँ चले हैं कहाँ पे हमसे पूछे है ये ದೇಶಕ್ಕೆ ಯೋಧ ನಾಡಿ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯಾತಿ ಫೆಬ್ರವರಿಯಲ್ಲಿ ಎಷ್ಟು ದಿನಗಳಿವೆ? 28 ಪಾಠಶಾಲಾ ವಿದ್ಯೆ ಇದ್ದು ಮೌಲ್ಯ ಇಲ್ಲದೆ ಇದ್ರೆ ಆ ವಿದ್ಯೆಗೆ ಬೆಲೆ ಇಲ್ಲ. ನೀವು ಎಷ್ಟೇ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರಿ, ಎಷ್ಟೇ ದೊಡ್ಡ ವಿದ್ಯಾವಂತರಾಗಿ ಎಷ್ಟು ದೊಡ್ಡ ಪದವಿಯನ್ನು ಅಲಂಕರಿಸಿದರೂ ನಿಮ್ಮಲ್ಲಿ ಮೌಲ್ಯಗಳಿಲ್ಲದೆ ಇದ್ರೆ ನೀವು ಕರಪ್ಟ್ ಆಗ್ತೀರಿ. ವಿದ್ಯೆಯನ್ನ ಪದವಿಗಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಿದ್ರೆ ಅದು ವ್ಯಾಪಾರ. ಆದರೆ ಅದೇ ವಿದ್ಯೆಯನ್ನ ಜ್ಞಾನವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಿದ್ರೆ ಅದು ಸೇವೆ.